ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆ ಅಂದರೆ ಸುಮ್ಮನೆ ಮಾತಲ್ಲ ಅಲ್ವಾ? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಭಾರತದ ಚುನಾವಣಾ ಆಯೋಗವು ಕೈಗೊಂಡಿರುವ ಒಂದು ಬೃಹತ್ ಕಾರ್ಯಾಚರಣೆಯ ಬಗ್ಗೆ ಆಳವಾಗಿ ತಿಳಿಯೋಣ. ಅದೇ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ SIR ಹಂತ 3. ಮತದಾರರ ಪಟ್ಟಿಯನ್ನು ಅಪ್ಡೇಟ್ ಮಾಡೋದು ಕೇವಲ ಕಾಗದದ ಕೆಲಸ ಅಂತ ನಿಮ್ಗನಿಸ್ತಿದ್ರೆ ಖಂಡಿತ ಇದು ಅದಕ್ಕಿಂತ ಎಷ್ಟೋ ದೊಡ್ಡ ಸವಾಲು. ಈ ಇಡೀ ಪ್ರಕ್ರಿಯೆಯ ಹಿಂದಿರುವ ಬೃಹತ್ ಯಂತ್ರಾಂಗ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಶುರು ಮಾಡೋದಕ್ಕೂ ಮುನ್ನ ಈ ಒಂದು ಬೃಹತ್ ಸಂಖ್ಯೆಯನ್ನೊಮ್ಮೆ ಗಮನಿಸಿ. 36,73,87,831. ಅಪ್ಪಾ, ಇದೇನಪ್ಪಾ ಇಷ್ಟು ದೊಡ್ಡ ಸಂಖ್ಯೆ ಅಂತಿದ್ದೀರಾ? ಇದು ಕೇವಲ ಒಂದು ಅಂಕಿಯಲ್ಲ. ಪ್ರಸ್ತುತ ನಡೆದಿರುವ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಕೇವಲ ಒಂದು ಹಂತದಲ್ಲಿ, ಹೌದು, ಕೇವಲ ಒಂದೇ ಒಂದು ಹಂತದಲ್ಲಿ ಭಾಗಿಯಾಗಿರುವ ಒಟ್ಟು ಮತದಾರರ ಸಂಖ್ಯೆ ಇದು. ಈ ಕಾರ್ಯಾಚರಣೆಯ ಅಗಾಧತೆ ಎಷ್ಟಿರ್ಬೋದು ಅಂತ ಈಗ ನೀವೇ ಊಹಿಸಿಕೊಳ್ಳಿ. ನಾವಿಂದು ಚರ್ಚಿಸಲಿರುವ ಪ್ರತಿಯೊಂದು ಅಂಶವೂ ನೇರವಾಗಿ ಅಧಿಕೃತ ಮೂಲದಿಂದಲೇ ಬಂದಿದೆ. 2026ರ ಮೇ 14ರಂದು ಹೊರಬಂದ ಭಾರತೀಯ ಚುನಾವಣಾ ಆಯೋಗದ ಅಧಿಕೃತ ಪತ್ರಿಕಾ ಪ್ರಕಟಣೆಯನ್ನೇ ನಾವಿಲ್ಲಿ ಆಧಾರವಾಗಿಟ್ಕೊಂಡಿದ್ದೇವೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ 3ನೇ ಹಂತದ ಪ್ರತಿಯೊಂದು ಸೂಕ್ಷ್ಮ ವಿವರಗಳು ಇದರಲ್ಲೇ ಅಡಗಿವೆ. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 3ನೇ ಹಂತದ ವ್ಯಾಪ್ತಿ, ಭೌಗೋಳಿಕ ವಿನಾಯಿತಿಗಳು, ತಳಮಟ್ಟದಲ್ಲಿ ನಡೆಯುವ ಕಾರ್ಯಾಚರಣೆ, ಚುನಾವಣಾ ಪಾರದರ್ಶಕತೆಯ ಬಗ್ಗೆ ಗಮನಹರಿಸುತ್ತೇವೆ. ಜೊತೆಗೆ ಅಂತಿಮವಾಗಿ ಇದರ ವೇಳಾಪಟ್ಟಿ ಹಾಗೂ ಡೇಟಾವನ್ನು ಕೂಡ ನೋಡಲಿದ್ದೇವೆ. ಹಾಗಾದ್ರೆ ಮೊದಲಿಗೆ ಈ 3ನೇ ಹಂತದ ವ್ಯಾಪ್ತಿಯ ಬಗ್ಗೆ ಮಾತಾಡೋಣ. ಈ ರಾಷ್ಟ್ರವ್ಯಾಪಿ ಪ್ರಯತ್ನ ಎಷ್ಟು ದೊಡ್ಡದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಈ ವಿಶೇಷ ತೀವ್ರ ಪರಿಷ್ಕರಣೆಯ 3ನೇ ಹಂತವು ಒಟ್ಟು 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಆದರೆ ನೆನ್ಪಿರ್ಲಿ, ಇದು ಇಡೀ ದೇಶದ ಒಟ್ಟು ಪ್ರಕ್ರಿಯೆ ಒಂದು ಸಣ್ಣ ಭಾಗ ಮಾತ್ರ. ರಾಷ್ಟ್ರಮಟ್ಟದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಒಂದು ಬೃಹತ್ ಪ್ರಯತ್ನದ ಪ್ರಮುಖ ಘಟ್ಟವಿದು. ಈಗ ಸಮನ್ವಯತೆ ಮತ್ತು ಭೌಗೋಳಿಕ ವಿನಾಯಿತಿಗಳ ಬಗ್ಗೆ ನೋಡೋಣ. ಎಲ್ಲವನ್ನೂ ಒಮ್ಮೆಗೆ ಮಾಡದೆ ಕೆಲವೊಂದು ಪ್ರದೇಶಗಳಿಗೆ ಯಾಕೆ ವಿನಾಯಿತಿ ನೀಡಲಾಗಿದೆ ಅನ್ನೋದರ ಹಿಂದಿರೋ ಕಾರ್ಯತಂತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆತಿರುವ ಪ್ರಕ್ರಿಯೆಯನ್ನ ಈಗಾಗಲೇ ನಡೆತಿರುವ ಜನಗಣತಿಯ ಮನೆಪಟ್ಟಿ ಕಾರ್ಯಾಚರಣೆಯೊಂದಿಗೆ ಲಿಂಕ್ ಮಾಡಲಾಗಿದೆ. ಒಂದೇ ಏಟಿಗೆ 2 ಹಕ್ಕಿ ಹೊಡೆದ ಹಾಗೆ ಅಲ್ವಾ? ಇದರಿಂದ ಕೆಲಸ ಬಹಳ ಸುಲಭವಾಗುತ್ತೆ. ಆದರೆ ಹಿಮಾಚಲ ಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಪ್ರದೇಶಗಳನ್ನು ಈ 3ನೇ ಹಂತದಿಂದ ಸದ್ಯಕ್ಕೆ ಹೊರಗಿಡಲಾಗಿದೆ. ಯಾಕೆ ಅಂತ ಯೋಚಿಸ್ತಿದ್ದೀರಾ? ಇದಕ್ಕೆ ಮುಖ್ಯ ಕಾರಣ, ಆ ಮೇಲ್ಭಾಗದ ಪ್ರದೇಶಗಳಲ್ಲಿ ಹಿಮದಿಂದ ಆವೃತವಾದ ಕಠಿಣ ಹವಾಮಾನವಿರುತ್ತದೆ. ಅದರ ಜೊತೆಗೆ ಅಲ್ಲಿನ ಹಂತ 2ರ ಜನಗಣತಿ ಪ್ರಕ್ರಿಯೆ ಕೂಡ ಇನ್ನೂ ಮುಗಿದಿಲ್ಲ. ಹಾಗಾಗಿ ಈ ಪ್ರದೇಶಗಳಿಗೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಚುನಾವಣಾ ಆಯೋಗವು ಪ್ರತಿಯೊಂದು ಭೌಗೋಳಿಕ ಸವಾಲುಗಳನ್ನು ಎಷ್ಟು ಸೂಕ್ಷ್ಮವಾಗಿ ಪ್ಲಾನ್ ಮಾಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ತಳಮಟ್ಟದ ಕಾರ್ಯಾಚರಣೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಕೋಟ್ಯಾಂತರ ಡೇಟಾವನ್ನ ಕೇವಲ ಕಂಪ್ಯೂಟರ್ಗಳಿಂದ ಸಂಗ್ರಹಿಸೋಕೆ ಖಂಡಿತ ಸಾಧ್ಯವಿಲ್ಲ. ಈ ಅಂಕಿಅಂಶಗಳ ಹಿಂದೆ ದೊಡ್ಡದೊಂದು ಮಾನವ ಶಕ್ತಿಯೇ ಇದೆ. ಇಲ್ಲಿ ನಾವು ಬೂತ್ ಲೆವೆಲ್ ಆಫೀಸರ್ಸ್ ಅಂದ್ರೆ BLOಗಳ ಬಗ್ಗೆ ಮಾತಾಡಲೇಬೇಕು. ಬರೋಬ್ಬರಿ 3,94,000 ಅಧಿಕಾರಿಗಳು ನೇರವಾಗಿ ಫೀಲ್ಡ್ಗಿಳಿದು ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಮತದಾರರ ಮಾಹಿತಿಯನ್ನು ಖುದ್ದಾಗಿ ಪರಿಶೀಲಿಸ್ತಾರೆ. ಈ ಕಾರ್ಯಾಚರಣೆಗೆ ಬೆನ್ನೆಲುಬು ಅಂದ್ರೆ ಇವರೇ ನೋಡಿ. ಇಷ್ಟೊಂದು ದೊಡ್ಡ ಮಟ್ಟದ ಡೇಟಾ ಕಲೆಕ್ಷನ್ ನಡೆಯುವಾಗ ಅದರಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಹೇಗೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪಾರದರ್ಶಕತೆಗೋಸ್ಕರನೇ ಬೂತ್ ಲೆವೆಲ್ ಏಜೆಂಟ್ಸ್ ಅಂದ್ರೆ BLAಗಳನ್ನ ನೇಮಿಸಲಾಗುತ್ತೆ. ಚುನಾವಣಾ ಆಯೋಗವು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ತಮ್ಮ ಪ್ರತಿನಿಧಿಗಳನ್ನ ನೇಮಿಸಲು ಅವಕಾಶ ಮಾಡಿಕೊಡುತ್ತದೆ. ಈ ಹಂತದಲ್ಲಿ 3,42,000 BLAಗಳನ್ನ ನೇಮಿಸಲಾಗಿದೆ. ಇವರು ಅಧಿಕಾರಿಗಳ ಜೊತೆಗೆ ಇರ್ತಾರೆ. ಪ್ರಕ್ರಿಯೆಯಲ್ಲಿ ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲವೂ ನ್ಯಾಯಯುತವಾಗಿ ನಡೆಯೋದನ್ನ ಇವರು ಖಚಿತಪಡಿಸ್ತಾರೆ. ಈ ಇಡೀ ಪ್ರಕ್ರಿಯೆ ಹೆಜ್ಜೆಯಾಗಿ ಹೇಗೆ ಸಾಗುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಚುನಾವಣಾ ಆಯೋಗದಿಂದ ನಿರ್ದೇಶನ ಬರುತ್ತೆ. ಆಮೇಲೆ BLOಗಳು ಮನೆಗೆ ಭೇಟಿ ನೀಡ್ತಾರೆ. ಅದೇ ಸಮಯದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ BLAಗಳನ್ನ ಕಣಕ್ಕಿಳಿಸ್ತಾರೆ. ಅಧಿಕಾರಿಗಳು ಮತ್ತು ಪಕ್ಷಗಳ ಏಜೆಂಟ್ಸ್ ನಡುವಿನ ಈ ಅದ್ಭುತ ಸಮನ್ವಯತೆಯಿಂದಾಗಿಯೇ ಈ ಪ್ರಕ್ರಿಯೆ ಅಷ್ಟು ಪಾರದರ್ಶಕವಾಗಿ ನಡೆಯೋಕೆ ಸಾಧ್ಯ. ಆಡಳಿತಾತ್ಮಕವಾಗಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನಾವೀಗ ನೋಡಿದ್ವಿ. ಆದರೆ ಈ ಬೃಹತ್ ಯಂತ್ರಾಂಗ ಯಾವಾಗ ಯಾವ ಕೆಲಸ ಮಾಡಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನಾದ ವೇಳಾಪಟ್ಟಿ ಕೂಡ ಇದೆ. ಅದರ ಬಗ್ಗೆ ತಿಳಿಯೋಣ. ಇಲ್ಲಿರೋ ಅನೆಕ್ಸೂರ್ 1 ಗಮನಿಸಿದರೆ ಈ ಟೈಮ್ಲೈನ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಎಂದು ಗೊತ್ತಾಗತ್ತೆ.
ಎಲ್ಲ ರಾಜ್ಯಗಳಿಗೂ ಒಂದೇ ಡೆಡ್ಲೈನ್ ಇರಲ್ಲ. ಉದಾಹರಣೆಗೆ, ಕೆಲವು ರಾಜ್ಯಗಳಿಗೆ ಅರ್ಹತಾ ದಿನಾಂಕ ಜುಲೈ 1 ಆಗಿದ್ರೆ ಕೆಲವು ರಾಜ್ಯಗಳಿಗೆ ಅದು ಅಕ್ಟೋಬರ್ 1 ಆಗಿರುತ್ತೆ. ಈ ಪ್ರತಿಯೊಂದು ಹಂತವನ್ನು ಆಯಾ ರಾಜ್ಯಗಳ ಪರಿಸ್ಥಿತಿಗೆ ತಕ್ಕಂತೆ ಬಹಳ ನಿಖರವಾಗಿ ಪ್ಲಾನ್ ಮಾಡಲಾಗಿರುತ್ತೆ. ಆ ಸಂಕೀರ್ಣವಾದ ಪಟ್ಟಿಯನ್ನ ನಾವು ಸಿಂಪಲ್ ಆಗಿ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಮೊದಲನೇದಾಗಿ ಅರ್ಹತಾ ದಿನಾಂಕ, ಎರಡನೇದಾಗಿ ಮನೆಗೆ ಭೇಟಿ, ತದನಂತರ ಕರಡು ಪ್ರಕಟಣೆ. ಆ ಕರಡಿನ ಮೇಲೆ ಬರುವ ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಪರಿಹರಿಸಿದ ನಂತರ ಕೊನೆಯದಾಗಿ ಅಂತಿಮ ಮತದಾರರ ಪಟ್ಟಿಯನ್ನ ಪಬ್ಲಿಷ್ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದೊಂದು ಪಕ್ಕಾ ಆಡಳಿತಾತ್ಮಕ ಯಂತ್ರದಂತೆ ಚಾಚೂ ತಪ್ಪದೆ ಕೆಲಸ ಮಾಡ್ತದೆ. ಇನ್ನು ಅನೆಕ್ಸೂರ್ 2ನಲ್ಲಿರುವ ಡೇಟಾ ಕಡೆ ಒಮ್ಮೆ ಕಣ್ಣಾಡಿಸಿದ್ರೆ ಯಾವ ರಾಜ್ಯದಲ್ಲಿ ಎಷ್ಟು ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಮತ್ತು ಎಷ್ಟು ಮತದಾರರಿದ್ದಾರೆ ಅನ್ನೋ ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ. ಇಡೀ ದೇಶದಲ್ಲಿ ಆಡಳಿತಾತ್ಮಕ ಹೊರೆ ಹೇಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಸಮಾನವಾಗಿ ಹಂಚಿ ಹೋಗಿದೆ ಅನ್ನೋದನ್ನ ಈ ಅಂಕಿಅಂಶಗಳು ನಮಗೆ ತೋರಿಸುತ್ತವೆ. ಉದಾಹರಣೆಗೆ ನೋಡಿ, ಮಹಾರಾಷ್ಟ್ರ 1ರಲ್ಲೇ 9,86,00,000 ಮತದಾರರಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ 5,55,00,000 ಮತ್ತು ಆಂಧ್ರಪ್ರದೇಶದಲ್ಲಿ 4,16,00,000. ಈ ನಂಬರ್ಸ್ ನೋಡಿದ್ರೇ ಆಯಾ ರಾಜ್ಯಗಳ ಆಡಳಿತ ವ್ಯವಸ್ಥೆಯ ಮೇಲಿರುವ ಜವಾಬ್ದಾರಿ ಎಷ್ಟೊಂದು ಬೃಹತ್ತಾಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಇಷ್ಟೊತ್ತು ನಾವು ಕೇವಲ 3ನೇ ಹಂತದ ಬಗ್ಗೆ ಮಾತ್ರ ಮಾತನಾಡಿದಿವಿ. ಆದರೆ ಇದಕ್ಕೂ ಮುಂಚೆ ನಡೆದ ಹಂತ 1 ಮತ್ತು 2ರ ಅಂಕಿಅಂಶಗಳನ್ನು ನಾವು ಮರೆಯುವಂತಿಲ್ಲ. ಆ ಹಂತಗಳಲ್ಲಿ ಈಗಾಗಲೇ 13 ರಾಜ್ಯಗಳನ್ನು ಕವರ್ ಮಾಡಲಾಗಿದೆ. ಸುಮಾರು 59 ಕೋಟಿ ಮತದಾರರನ್ನು ಪರಿಶೀಲಿಸಲಾಗಿದೆ. ಅದಕ್ಕಾಗಿ 6.3 ಲಕ್ಷ BLOಗಳು ಮತ್ತು 9.2 ಲಕ್ಷ BLAಗಳು ಕೆಲಸ ಮಾಡಿದ್ದಾರೆ ಅಂದ್ರೆ ನಂಬ್ತೀರಾ? ಇವೆಲ್ಲವನ್ನು ಒಟ್ಟಾಗಿ ಸೇರಿಸಿ ನೋಡಿದಾಗ ಮಾತ್ರ ಈ ರಾಷ್ಟ್ರವ್ಯಾಪಿ ಕಾರ್ಯಾಚರಣೆಯ ಬೃಹತ್ ಚಿತ್ರಣ ನಮಗೆ ಸಿಗೋದು. ಇದೆಲ್ಲವನ್ನು ನೋಡಿದಾಗ ಅಂತಿಮವಾಗಿ ನಮ್ಮ ತಲೆಯಲ್ಲಿ ಬರೋ ಪ್ರಶ್ನೆ ಒಂದೇ. ಬಹುತೇಕ 100 ಕೋಟಿ ಜನರನ್ನ ಪರಿಶೀಲಿಸಲು 10 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಷ್ಟು ಯಶಸ್ವಿಯಾಗಿ ಹೇಗೆ ತಾನೇ ಸಂಘಟಿಸುತ್ತೆ? ಇಂತಹ ಬೃಹತ್ ಸವಾಲನ್ನ ಪ್ರಾಯೋಗಿಕವಾಗಿ ನಿಭಾಯಿಸುತ್ತಿರುವ ನಮ್ಮ ಚುನಾವಣಾ ವ್ಯವಸ್ಥೆಯ ಸಂಕೀರ್ಣತೆ ನಿಜಕ್ಕೂ ಬೆರಗು ಹುಟ್ಟಿಸುತ್ತೆ ಅಲ್ವಾ? ಇದ್ರ ಬಗ್ಗೆ ನೀವೇ ಒಮ್ಮೆ ಯೋಚಿಸಿ ನೋಡಿ.